ಈಗ ಬೆಂಗಳೂರಿಗೆ ಸಪ್ಲೈ ಆಗ್ತಾ ಇರುವಂತಹ ಆಲ್ಮೋಸ್ಟ್ ಆಲ್ ತರಕಾರಿ ಆಗಿರ್ಬೋದು, ಹಣ್ಣು ಆಗಿರ್ಬೋದು, ಹೂವು ಆಗಿರ್ಬೋದು, ಅವೆಲ್ಲವೂ ಕೂಡ ದೇವನಹಳ್ಳಿ ಭಾಗದ ರೈತರು ಬೆಳೆದಿರುವಂತಹ ಪದಾರ್ಥಗಳೇ. ಬಹಳಷ್ಟು ಜನ ಬೆಂಗಳೂರಿಗರು ಯಾರ್ಯಾರು ನಾವೆಲ್ಲರೂ ಇವತ್ತು ಅಷ್ಟೋ ಇಷ್ಟೋ ತರಕಾರಿನೂ ಅದು ಇದು ತಿಂತಾ ಇದ್ದೀವಿ ಅಂತಂದ್ರೆ ದೇವನಹಳ್ಳಿ ಭಾಗದ ರೈತರ ಕೊಡುಗೆ ತುಂಬಾ ಇದೆ. ಸೊ ಅದನ್ನ ಅನ್ನ ತಿನ್ನುವ ನಾವೆಲ್ಲರೂ ಬೆಂಗಳೂರಿನ ಪ್ರತಿಯೊಬ್ಬ ನಾಗರಿಕರು ರೈತರಿಗೆ ಸಪೋರ್ಟ್ ಮಾಡಲೇಬೇಕು. ಯಾಕೆ ಅಂತಂದ್ರೆ ಇದು ಒಂದಿನ 2 ದಿನ ಅಲ್ಲ. ಅದೇ ಏನಾದ್ರೂ ಕಲ್ಮಶ ಇದ್ದಿದ್ರೆ, ಅದೇ ಏನಾದ್ರೂ ದುಡ್ಡಿನ ಆಸೆ ಇದ್ದಿದ್ರೆ, ಅದೇ ಏನಾದ್ರೂ ಇಲ್ಲಪ್ಪ ನಮ್ಮಲ್ಲಿ ಅವ್ರು ಬೇರೆ ನಾವು ಬೇರೆ ಅನ್ನುವಂಥ ಗುಂಪುಗಳಿದ್ದಿದ್ರೆ 4 ವರ್ಷಗಳ ಕಾಲ ಸರ್ಕಾರ ಸುಮ್ಮನೆ ಇರುತ್ತಾ? ಯಾವ್ಯಾವ ರೀತಿ ಪ್ರೆಷರ್ ಹಾಕಬೇಕು, ಯಾವ್ಯಾವ ರೀತಿ ಇವ್ರ ಹೋರಾಟನ ದಮನ ಮಾಡಬೇಕು, ಎಲ್ಲಾ ರೀತಿಯಾದಂಥ ಟೆಕ್ನಿಕನ್ನ ಬಳಸಿರುತ್ತೆ. ಆದ್ರೂ ಒಗ್ಗಟ್ಟಾಗಿ ಇಲ್ಲಿಯವರೆಗೆ 4 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಇಂತಹ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲ ಕೊಡ್ಬೇಕು. ಇದು ಕೇವಲ ರೈತರ ಹೋರಾಟ ಅಲ್ಲ, ಅನ್ನ ತಿನ್ನುವ ನಮ್ಮೆಲ್ಲರ ಬೆಂಗಳೂರಿಗರ ಹೋರಾಟ ಇದು.